ನಮಸ್ಕಾರ ಎಲ್ಲರಿಗೂ. ಇವತ್ತ್ರಿ ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ಅತಿ ಸುಲಭವಾಗಿ ಮಾಡಬಹುದಾದಂತಹ ಖುಷ್ಬು ಇಡ್ಲಿಯನ್ನು ತೋರಿಸ್ಕೊಡಕತ್ತೀವ್ರಿ. ಏಕದಮ್ ಸಾಫ್ಟ ಏಕದಮ್ ಫ್ಲಫಿ ಆಗಿರುವಂತಹ ಈ ಒಂದು ಇಡ್ಲಿಯನ್ನು ಯಾವ ರೀತಿ ಮಾಡೋದು ಮತ್ತು ಅದರ ಹಿಟ್ಟನ್ನು ನಾವು ಯಾವ ರೀತಿ ತಯಾರಿಸಬೇಕು ಅನ್ನೋದನ್ನು ಎಲ್ಲನೂ ವಿತ್ ಟಿಪ್ಸ್ ಇವತ್ತಿನ ವಿಡಿಯೋದಾಗ ತೋರಿಸ್ಕೊಡ್ತೇವ್ರಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಗಂಟೆನೂ ಬಾರಿಸ್ಬಿಡಿ. ಈಗ ನಾವು 3 ಕಪ್ಪಷ್ಟ ರೇಷನ್ ಅಕ್ಕಿ ಅಥವಾ ಕಂಟ್ರೋಲ್ ಅಕ್ಕಿ ಅಂತ ಕರಿತೀರಿ ನೋಡ್ರಿ. ಆ ಅಕ್ಕಿಯನ್ನ 3 ಕಪ್ಪಷ್ಟ ತಗೊಂಡಿದ್ದೇವ್ರಿ. ಈ 3 ಕಪ್ ಅಕ್ಕಿಗೆ ನಾವೊಂದು ಅರ್ಧ ಕಪ್ಪಷ್ಟ ಉದ್ದಿನ ಬೇಳೆಯನ್ನ ಸೇರ್ಸಾಕತ್ತೇವ್ರಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟ ನೈಲಾನ್ ಸಾಬುದಾನ, ನೀವು ದೊಡ್ಡ ತೊಗೊಂಡ್ರೂ ನಡಿತೈತ್ರಿ, ಅವನಷ್ಟು ಹಾಕಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟ ಅವಲಕ್ಕಿಯನ್ನ ಹಾಕಿದೀವ್ರಿ. ನೋಡ್ರಿ, ಈಗ ಬೇಕಂದ್ರೆ ಒಮ್ಮೆ ಲಕ್ಷ ಕೊಟ್ಟು ನಮ್ಮ ನೋಡ್ರಿ ಎಷ್ಟೆಷ್ಟು ಹಾಕಿದೀವಿ ಅಂತೇಳಿ. ಇಷ್ಟೆಲ್ಲ ಹಾಕಿ ನೀರನ್ನು ಸೇರಿಸಿ ನೀವೊಂದು 2 ರಿಂದ 3 ಸಲ ಇವನ್ನೆಲ್ಲ ವಾಶ್ ಮಾಡ್ಕೊಂಡು ಬರ್ರಿ. ವಾಶ್ ಮಾಡಿದ ಆದ್ಮೇಲೆ ಏನು ಮಾಡ್ರಿ ಅಂತಂದ್ರೆ ಇವನ್ನ ನೀರು ಹಾಕಿ ನೆನೆಕ ಇಡ್ರಿ. ಒಂದು 4 ರಿಂದ 5 ತಾಸಷ್ಟು ಅಥವಾ 5 ಗಂಟೆಯಷ್ಟು ನೆನೆದ ಆದ್ಮೇಲೆ ನೋಡ್ಬೋದ್ರಿ ಬರೋಬ್ಬರಿಯಾಗಿ ಅವೆಲ್ಲ ನೆನೆದಿರ್ತಾವೆ. ಈಗ ನಾವು ಯಾಕಡೆ ಹೋಗ್ಬೇಕು, ಇವನ್ನ ರುಬ್ಬು ಕಡೆ ಹೋಗ್ಬೇಕ್ರಿ. ಅದಕ್ಕೆ ಏನು ಮಾಡಿರಿ, ನೀವು ಬ್ಯಾಚ್ ವೈಸ್ ಮಾಡಿ, ಅಂದ್ರೆ ಸ್ವಲ್ಪ ಸ್ವಲ್ಪ ಮಿಕ್ಸರ್ ಜಾರ್ದಾಗ ಹಾಕಿ ಇದನ್ನು ಹಿಟ್ಟನ್ನು ರುಬ್ಬೋದನ್ನು ನೀವು ಸ್ಟಾರ್ಟ್ ಮಾಡ್ಬೇಕ್ರಿ. ಒಂದು ಈಸ್ ನೀರು ಉಳಿಯೋಂಗೆ ನೋಡ್ಕೊಂಡು ಅದನ್ನು ಗರ್ರ ಅಂಥೇಳಿ ನೀವು ರುಬ್ಕೊಂಡು ಹಿಟ್ಟು ತಯಾರು ಮಾಡ್ಕೊಳ್ಬೇಕಾಗತ್ರಿ. ಇದು ಭಾಳ ಇಂಪಾರ್ಟೆಂಟ್ ರೀ. ಸಣ್ಣಂಗೆ ಮಾಡಿರಿ ಒಟ್ಟು. ನೋಡಿ, ಈಗ ಒಂದ್ಸಲ ನಾವು ರುಬ್ಕೊಂಡು ಬಂದೀವಿ, ಅದನ್ನು ಒಂದು ಪಾತ್ರದಾಗ ಅಥವಾ ಒಂದು ಬೊಗಣೆಗೆ ಹಾಕಿದ್ದೀವಿ. ಇನ್ನು ಮತ್ತೆ ಅಕ್ಕಿಯನ್ನು ಹಾಕೋದು, ಮತ್ತೊಮ್ಮೆ ಗರ್ರ ಅಂಥೇಳಿ ರುಬ್ಕೊಂಡು ಬಂದ ಇಲ್ಲಿ ನಾವು ಈ ರೀತಿಯಾಗಿ ತಯಾರು ಮಾಡ್ಕೊಂಡು ಇಟ್ಕೋಬೇಕ್ರಿ. ಹಿಟ್ಟು ಸಣ್ಣಾಗಿ ಮಸ್ತಾಗಿ ಆಗಬೇಕು. ಆಮೇಲೆ ಇದನ್ನು ನೀವು ಅದ ಪಾತ್ರೆ ಒಳಗಡೆ ಸೇರಿಸ್ಕೊಂಡ ಇಟ್ಕೋರಿ. ನೋಡಿ, ಹಿಟ್ಟನ್ನು ರುಬ್ಬಿದ ಕೂಡಲೇ ಇಡ್ಲಿ ಹಿಟ್ಟು ಏನಿರ್ತೈತಿಲ್ಲ ಅದನ್ನು ಕೈಯಿಂದ ಒಂದೀಟು ನೀವು ಹಿಂಗೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಅದು ಭಾಳ ಚಂದಂಗಿ ಉಬ್ಬಿ ಬರ್ತೈತೆ. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿರಿ. ಆಮೇಲೆ ಏನು ಮಾಡಿರಿ, ನೀವು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮುಂಜಾನೆ ಮಾಡೋ ತನಕ ಬಿಟ್ಟು ಬಿಡ್ರಿ. ಐತ್ರಿ, ಅದ ಉಬ್ಬಿ ಇಟ್ಟು ಚಂದಂಗಿ ಬಂದಿರ್ತೈತಿ. ನೋಡ್ಬೋದು ನೀವು ಈ ಒಂದು ಇಡ್ಲಿ ಹಿಟ್ಟು ಎಷ್ಟು ಚಂದಂಗಿ ಅರಳಿ ಮಸ್ತಾಗಿ ಬಂದೈತ್ರಿ. ನೋಡಕ್ಕೆ ಏಕದಮ್ ಹಗುರಾಗಿರ್ತೈತಿ. ಆಮೇಲೆ ಮತ್ತು ಬರೋಬ್ಬರಿ ಆಗಿರುವಂತಹ ಒಂದು ಪರ್ಫೆಕ್ಟಾಗಿ ಬಂದಿರ್ತೈತ್ರಿ. ಅದು ಸೋಡಾ ಗಿಡ ಏನು ಹಾಕ್ಲಾರ್ದರಿ. ನೋಡ್ಬೋದು ನೀವು. ಈಗ ಅದನ್ನೇನು ಮಾಡಿರಿ ಅಂತಂದ್ರೆ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ. ಇದೆಲ್ಲ ಚಲೋ ನಂಗೆ ಮಿಕ್ಸ್ ಆಗಲಿ. ಆಮೇಲೆ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಬೇಕ್ರಿ. ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಅದನ್ನ ಗರ್ರ ಅಂಥೇಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿರಿ. ನಿಮಗೆ ಇಡ್ಲಿ ಹಾಕೋಕೆ ಒಂದು ಟಿಪ್ಸನ್ನು ಹೇಳ್ತೇವೆ ಬರ್ರಿ. ನೋಡಿ, ಇಡ್ಲಿ ಪ್ಲೇಟ್ಸ್ ಇರ್ತಾರಲ್ಲ ಅದಕ್ಕೆ ನಾವಿಲ್ಲಿ ಒಂದು ಸಿಲಿಕಾನ್ ಬ್ರಷಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಾಕತ್ತೀವಿ. ಆಮೇಲೆ ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿ ಕಾಯಕ್ಕೂ ಇಟ್ಟಿದ್ದೀವಿ ರೀ. ಆಮೇಲೆ ಏನು ಮಾಡೋದ್ರಿ, ಆ ಪ್ಲೇಟ್ಸನ್ನು ಡೈರೆಕ್ಟ್ ತೊಗೊಂಬಂದು ಹಂಗನ ಬಿಡೋದ್ರಿ. ಅದ್ರಾಗ ಇನ್ನು ಇಡ್ಲಿ ಅದು ಏನು ಹಾಕಿಲ್ಲ, ಹಿಟ್ಟದು ಹಾಕಿಲ್ರಿ, ಹಂಗನ ಬಿಟ್ಟ ಒಂದೀಟ ಕ್ಲೋಸ್ ಮಾಡಿಬಿಡ್ರಿ. ಅದನ್ನು ಒಂದು ನಿಮಿಷ ಚಾಲಂದಂಗೆ ಬಿಡ್ರಿ. ಆಮೇಲೆ ಹಿಟ್ಟೇನು ನಾವು ರೆಡಿ ಮಾಡಿದ್ವಿರಲ್ಲ ಅದನ್ನು ಒಂದು ಬಟ್ಟಲ್ದಾಗ ಅಥವಾ ವಾಟೆದಾಗನೋ ಹಾಕಿ ಇಟ್ಕೊಂಡ್ಬಿಡ್ರಿ. ಆಮೇಲೆ ಇಡ್ಲಿ ಲಿಡ್ ಏನೈತಿರಲ್ಲ ಇಡ್ಲಿ ಪಾತ್ರದ ಅದನ್ನು ತೆಗೆದ ಅದ್ರೊಳಗೆ ಈ ಪ್ಲೇಟ್ಸ್ ಒಳಗಡೆ ನೀವು ಹಿಟ್ಟನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡಿ ನೋಡ್ಕೊಂಡ ಎಷ್ಟು ಬೇಕೋ ಅಷ್ಟಷ್ಟು ಆ ಒಂದು ಇಡ್ಲಿಯ ಹಿಟ್ಟನ್ನು ನೀವು ಹಾಕ್ರಿ. ಹೇಳ್ತಿರಲ್ಲ, ಯಾಕೆ ಹಿಂಗೆ ಮಾಡತ್ತೀರಿ ಅಂಥೇಳಿ ನೀವು ಕೇಳ್ಬೋದು. ನಾವು ನಿಮಗೆ ಹೇಳ್ತೀವಿ ರೀ. ಆಮೇಲೆ ಅದಕ್ಕಿಂತ ಮೊದಲೇ ಇನ್ನೊಂದು ಏನು ಹೇಳೋದು ಅಂತಂದ್ರೆ ನೀವು ಹಿಂಗೆ ನೋಡಿರಿ, ಇದ ಬ್ಯಾಟ್ರ್ ಅಥವಾ ಇದ ಹಿಟ್ಟಿಂದ ನೀವು ಪಡ್ಡು ಸಹ ಮಾಡ್ಕೊಳ್ಬೋದು ರೀ. ಅವು ಒಟ್ಟ ಚಲೋ ಬರ್ತಾವೆ. ಆಮೇಲೆ ಈಗ ನಾವು 2 ಪ್ಲೇಟ್ಸಿಗಿನೂ ಅಥವಾ 2 ಸಾಟ ಏನಂತ ನೋಡ್ರಿ, ಅವಕ್ಕೆ ಈ ಹಿಟ್ಟನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ 8 ರಿಂದ 10 ನಿಮಿಷ ತನಕ ಬಿಡ್ರಿ. ಅಟ್ಟ 8 ರಿಂದ 10 ನಿಮಿಷ ಒಳಗಣ ಭಾಳ ಮಸ್ತಾಗಿರುವಂತಹ ಇಡ್ಲಿ ತಯಾರಾಗಿ ಬರ್ತಾವು. ಉಬ್ಬಿ ಎಷ್ಟು ಮಸ್ತಾಗಿ ಬಂದಾವು ಅಂಥೇಳಿ ನೀವೀಗ ನೋಡಾಕತ್ತೀರಿ. ನೋಡಿ, ಇವನೇನು ಮಾಡಿರಿ, ಕೆಳಗೆ ತೊಗೊಂಡು ಬರ್ರಿ. ಕೆಳಗೆ ತೊಗೊಂಡು ಬಂದು ಆದ್ಮೇಲೆ ಪ್ಲೇಟ್ಸನ್ನು ತೆಗೆದು ನೀವು ನೋಡಿರಿ. ಆಮೇಲೆ ನೋಡಿ, ಏಕದಮ್ ಪರ್ಫೆಕ್ಟಾಗಿ ಕಾಣತ್ತಾವ್ರಿ ಅವು. ಮತ್ತು ಉಬ್ಬಿ ಬಂದಂಗೂ ನಿಮಗೆ ನೋಡಿದ ಕೂಡಲೇ ಗೊತ್ತಾಗ್ತೈತಿ. ಆ ಕೆಳಗಿಂದ ಪ್ಲೇಟ್ ನೋಡಿರಿ, ಉಬ್ಬಿ ಹೋಗಿ ಒಂದು ಸ್ವಲ್ಪ ಹತ್ಕೊಂಡ್ಬಿಟ್ಟೈತಿ. ಅಷ್ಟು ಚಂದಂಗೆ ಉಬ್ಬಿ ಬಂದಾವ್ರಿ ಅವು. ತಿಳಿತ್ರಿ, ಏಕದಮ್ ಪರ್ಫೆಕ್ಟ್ ಅದಾವೆ. ನೀವು ಈಗ ಆರಾಮ್ ಸರಿಯಾಗಿ ಇಡ್ಲಿಯನ್ನು ತೆಗೆದು ನೋಡ್ಬೋದು. ಆಮೇಲೆ ಎಷ್ಟು ಸ್ಪಾಂಜಿ ಆಗಿ ಆಮೇಲೆ ಫ್ಲಫಿ ಆಗಿನೂ ಅದಾವಂತ ಗೊತ್ತಾಗ್ತೈತಿ. ಇಡ್ಲಿ ನೀವು ಈ ರೀತಿ ಆರಾಮ್ ಸೇರಿ ತಗೋಬೋದು. ಈಗ ಒಂದು ನೀವು ನೋಟಿಸ್ ಮಾಡಕತ್ತಿರ್ತೀರಿ, ಆ ಇಡ್ಲಿ ಪ್ಲೇಟಿಗೆ ಏನು ಹತ್ತಿಲ್ರಿ ಹೌದಿಲ್ರಿ. ಹಂಗೆ ಹತ್ತಿದ್ರೂ ಹೌದೋ ಇಲ್ಲೋ ಅನ್ನೋಂಗೆ ಹತ್ತಿರ್ತೈತೆ. ಅದನ್ನ ಬಿಟ್ರೆ ಭಾಳ ಅಂತರೂ ಏನು ಜಂಜಾಟಿಲ್ದ ಆರಾಮ್ ಸರಿಯಾಗಿ ನೀವು ತಕ್ಕೋಬೋದ್ರಿ. ಇದನ್ನು ನಾವು ಆಗಲೇ ನಿಮಗೆ ತೋರಿಸಿದೀವ್ರಲ್ಲ ಆ ಒಂದು ಮೆಥಡಿಂದ ಮಾಡಿರಿ. ನಿಮಗೆ ಹಿಂಗೆ ಪಾತ್ರೆಗೆ ಏನು ಹತ್ತಲಾರ್ದ ಅಥವಾ ಪ್ಲೇಟಿಗೆ ಏನು ಹತ್ತಲಾರ್ದ ಈ ಒಂದು ಮಸ್ತಾಗಿರುವಂತಹ ಇಡ್ಲಿ ಆರಾಮ್ ಸರಿಯಾಗಿ ಬರ್ತಾವೆ. ಇದು ನಿಮಗೊಂದು ಸಿಂಪಲ್ ಆಗಿರುವಂತಹ ಟಿಪ್ಪನ್ನು ನಾವು ಕೊಟ್ಟಿದ್ದೆವು. ನೀವು ಟ್ರೈ ಮಾಡಿರಿ. ಈಗ ಇಡ್ಲಿ ಅಂತರೂ ನೀವು ನೋಡಿದಿರಿ, ಏಕದಮ್ ಸಿಂಪಲ್ ಆಗಿ
ಮತ್ತು ಅಗದಿ ಭಾರಿಯಾಗಿ ಬಂದಾವ್ರಿ. ಇವನ್ನ ನೀವು ಟ್ರೈ ಮಾಡಿರಿ, ಮಸ್ತಾಗಿ ಇರ್ತದೆ. ಬ್ರೇಕ್ಫಾಸ್ಟಿಗೆ ನೀವು ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಸೆಕ್ಷನ್ನಾಗಿ ಹೇಳ್ಬೋದು. ಹಂಗೆ ಒಳಗೆ ಹೆಂಗೈತಿ ಅಂತಲೂ ನೀವು ನೋಡಾಕತ್ತೀರಿ. ಹಂಗೆ ಇದ್ರ ಜೊತೆ ನಾವು ನಿಮ್ಗೆ ಇಡ್ಲಿಯ ಭಾಳ ಸ್ಪೆಷಲ್ ಆಗಿರುವಂತಹ ಸಾಂಬಾರುಗಳನ್ನು ಮತ್ತು ಚಟ್ನಿಗಳನ್ನು ನಮ್ಮ ಚಾನಲ್ದಾಗ ತೋರಿಸಿದೇವ್ರಿ. ನೀವು ಸವಿರುಚಿಯ ಸೊಬಗು ಇಡ್ಲಿ ಸಾಂಬಾರು ಅಥವಾ ಚಟ್ನಿ ಅಂತ ಸರ್ಚ್ ಮಾಡಿರಿ, ನಿಮಗೆ ಎಲ್ಲ ವಿಡಿಯೋಗಳು ಸಿಗ್ತಾವೆ. ಮತ್ತು ಈ ವಿಡಿಯೋ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.